ಇವತ್ತು ಉಚಿತ ಕಣ್ಣಿನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ನನ್ನ ಆತ್ಮೀಯ ಸ್ನೇಹಿತರು, ನಿಮ್ಮೆಲ್ಲರ ಪ್ರೀತಿಯ ಮಹಾನಗರ ಪಾಲಿಕೆಯ ಸದಸ್ಯರು, ಈ ಭಾಗದ ಸೋಲಿಲ್ಲದ ಸರ್ಕಾರ ಮತ್ತು ಹಲವಾರು ಕಾಮಗಾರಿಗಳನ್ನು 94ರಿಂದಲೂ ಈ ಊರಿಗೆ ಮಾಡ್ಕೊಂಡು ಬಂದಿರುವಂಥ ಶಿವರಾಜ್ ಅವರೇ, ಅವ್ರ ತಾಯಿಯವರಿದ್ದಾರೆ, ಅವ್ರ ತಂಗಿಯವರಿದ್ದಾರೆ, ಅವ್ರ ಧರ್ಮಪತ್ನಿಯವರಿದ್ದಾರೆ, ನಮ್ಮ ಜನಾರ್ದನ್ ಇದ್ದಾರೆ, ನಟರಾಜ್ ಅವರಿದ್ದಾರೆ, ಹಾಗೂ ಇಲ್ಲಿರುವಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರೆ ತಾಯಂದಿರು. ಮಹದೇವಪ್ಪ ಪ್ರತಿಷ್ಠಾನ ಪ್ರತಿ ವರ್ಷ ಹಲವಾರು ಜನಕ್ಕೆ ಉಚಿತವಾಗಿ ಜನಾನುರಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಈಗ ಅವ್ರ ಹತ್ರ ಕೇಳಿದೆ, ವರ್ಷಕ್ಕೆ 600 ಜನಕ್ಕೆ ಕಣ್ಣಿನ ತಪಾಸಣೆನ ಮಾಡ್ತೀವಿ, 200 ಜನಕ್ಕೆ ಆಪರೇಷನ್ ಅನ್ನ ಮಾಡ್ಕೊಡ್ತೀವಿ ಫ್ರೀಯಾಗಿ. ಇದು ಬಹಳ ದೊಡ್ಡ ಕೆಲಸ, ಅಷ್ಟೊಂದು ಸುಲಭ ಅಲ್ಲ. ಒಂದು ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೆ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ದೇವರು ಬಹಳ ನಿಮ್ಮೆಲ್ಲರ ಪರವಾಗಿ ಆಶೀರ್ವಾದವನ್ನು ಮಾಡಲಿ. ಮಹದೇವಪ್ಪ ಅವ್ರ ತಂದೆಯವರು, ಅವರು ಕೂಡ ಬಹಳ ಜನಕ್ಕೆ ಸಹಾಯವನ್ನ ಮಾಡಿ ಬದುಕಿದ್ದಂಥವ್ರು. ಅವ್ರು ಇವತ್ತಿಲ್ಲ, ಆದರೆ ಅವರ ಹೆಸರನ್ನ ಉಳಿಸ್ಬೇಕು ಅಂತೇಳಿ ಅವರ ಕುಟುಂಬದವರು ಅವರ ಹೆಸರಲ್ಲಿ ಪ್ರತಿ ವರ್ಷ ಇಂಥ ಕಾರ್ಯಕ್ರಮಗಳನ್ನು ಮಾಡೋದು ಜನಕ್ಕೆ ಒಳ್ಳೆಯದಾಗುವಂಥದ್ದು. ಅವ್ರನ್ನ ನೀವು ನೆನ್ಕೋಬೇಕು. ಇವತ್ತು ಎಷ್ಟೋ ಜನ ಅಧಿಕಾರ ಬಂದ ಮೇಲೆ ನಿಮ್ಮ ಕೈ ಸಿಗಲ್ಲ, ಆದರೆ ಇವರು ಪ್ರತಿದಿನ ನಿಮ್ಮಗಳ ಸೇವೆಗಳನ್ನು ಮಾಡ್ತಾ ನಿಮ್ಮ ನಡುವಿನೇ ಇದ್ದು ಇನ್ನೂ ಹಲವಾರು ಸೇವೆಗಳನ್ನು ಮಾಡಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಬೇಕು. ಮಹದೇವಪ್ಪ ಪ್ರತಿಷ್ಠಾನ ಇನ್ನೂ ಎತ್ತರಕ್ಕೆ ಬೆಳೀಲಿ, ಅವರ ಕುಟುಂಬದ ಜೊತೆ ನಾವು ಇರೋಣ, ಮತ್ತೆ ಒಳ್ಳೆ ಕಾರ್ಯಗಳು ಇನ್ನಷ್ಟು ಜನಕ್ಕೆ ತಲುಪಲಿ. ಹಲವಾರು ಕಾರ್ಯಕ್ರಮಗಳನ್ನ ಅವರು ದಿನನಿತ್ಯ ಬಿಡುವಿಲ್ಲದೆ ಸಾಮಾನ್ಯರಂತೆ ಜನಗಳ ಮಧ್ಯೆ ಇದ್ದು ಹಲವು ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇರ್ತಾರೆ. ನಾವೆಲ್ಲ ಹತ್ರದಿಂದಲೇ ನೋಡ್ತಾ ಇರ್ತೀವಿ. ನಿಮಗೆ ಅವ್ರ ಮೇಲೆ ಆಶೀರ್ವಾದ ಇರಲಿ, ಅವ್ರಿಗೆ ಅವ್ರ ಕುಟುಂಬದವ್ರ ಮೇಲೆ ನಿಮ್ಮ ಜೊತೆ ಅವರು ಕೂಡ ಯಾವಾಗಲೂ ಇರ್ತಾರೆ ಅಂತ ಹೇಳಿ ನಿಮಗೆ ಒಳ್ಳೇದಾಗ್ಲಿ. ನಿಮಗೆಲ್ಲ ಕಾವೇರಿ ನೀರು ಕೊಡೋದು ನಮ್ಮೂರವರು, ನಮ್ಮೆಲ್ಲ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ಆಪರೇಷನ್ ಆಗ್ಬೇಕಂತವ್ರಿಗೆ ಆಪರೇಷನ್ ಆಗಿ ಪರವಾಗಿಲ್ಲ, ಏನಿಲ್ಲ, ಬರೀ ಕರ್ನಾಟಕ ಬೇಕು ಟಿಪ್ಪಲ್ಲೇ ಬರ್ಕೊಡ್ತಾರೆ. ಅವ್ರು ಯಾವ ಕನ್ನಡಕ ಯೂಸ್ ಮಾಡಬೇಕು ಅಂತ ಅದನ್ನು ನೀವು ಅಲ್ಲೇ ಕೊಡ್ಬೇಕಾಗತ್ತೆ. ನಿಮ್ಮ ಫೋನ್ ನಂಬರ್ ಕರೆಕ್ಟ್ ಆಗಿರ್ಬೇಕು. ಆಮೇಲೆ ತಿಳ್ಕೊಳ್ಳಿ, ಫೋನ್ ನಂಬರ್ ಕರೆಕ್ಟ್ ಆಗಿರೋದು ಕೊಡಬೇಕು. ಕರೆಕ್ಟ್ ಆಗಿರೋದು ಕೊಟ್ಟರೆ ನಮ್ಗೆ ಅಲ್ಲಿ ಇಂಟರ್ವ್ಯೂ ಇರುತ್ತೆ. ಆಮೇಲೆ ನಿಮಗೆ ಕರ್ನಾಟಕ ಕೊಡೋ ದಿವಸ ನಾವು ತಿಳಿಸ್ತೀವಿ ಫೋನ್ ಮಾಡಿ. ಆರ್ಡರ್ ಎಲ್ಲ ಕೊಟ್ಟು ಆದ್ಮೇಲೆ ಕರ್ನಾಟಕ ಆಪರೇಷನ್ ಮಾತ್ರ ಮಂಗಳವಾರ, ಆಪರೇಷನ್ ಮಂಗಳವಾರ ಇರುತ್ತೆ. ಮಂಗಳವಾರ ಬೆಳಿಗ್ಗೆ ಬಂದು ಇಲ್ಲಿ ಬೆಳಗ್ಗೆ ಅವ್ರು BP ಶುಗರ್ ಎಲ್ಲ ಚೆಕ್ ಮಾಡ್ತೀವಿ ಇಲ್ಲೇ ಕ್ಲಿನಿಕ್ ಹತ್ರ. ನೀವು ಬೆಳಗ್ಗೆ 8 ಗಂಟೆಗೆ ಬಂದ್ರೆ ಇಲ್ಲೇ ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಅವ್ರು ಇಷ್ಟು ಪರ್ಸೆಂಟ್ ಅಂತ ಇರ್ತಾರೆ, ಡಾಕ್ಟರ್ ಹೇಳ್ತಾರೆ. ಜಾಸ್ತಿ ಇದ್ರೆ ಮಾಡಲ್ಲ ಆಪರೇಷನ್, ಆಯ್ತಮ್ಮ. ಇದನ್ನ ತಗೊಂಡವರು ವೆಯ್ಟ್ ಮಾಡೋದು ಬೇಡ, ಹೋಗ್ಬೋದು. ಮಂಗಳವಾರ ಬೆಳಗ್ಗೆ ನಿಮ್ಗೆ ತಿರ್ಗಾ ನಾಳೆ ಫೋನ್ ಮಾಡ್ತೀವಿ ನಾವು. ನಾಳೆ ಫೋನ್ ಮಾಡಿ ಎಲ್ಲ ಫೋನ್ ನಂಬರ್ ಬರ್ಕೊಂಡಿದ್ದಾರೆ. ಮಂಗಳವಾರ ಎಷ್ಟು ಗಂಟೆಗೆ ಆಪರೇಷನ್ ಮತ್ತೆ BP ಚೆಕ್ ಮಾಡ್ಕೊಳ್ಳೋಕೆ ಎಷ್ಟು ಗಂಟೆ ಬರಬೇಕು ಅಂತ ಹೇಳ್ತೀವಿ. ಆಗ್ಬೋದಾ? ಕನ್ಫ್ಯೂಸ್ ಅದೇ ದಯವಿಟ್ಟು ಏನಂತ ತಿಳಿಸಿ.
ಜೊತೆಗೆ ಪರೀಕ್ಷಾ ಸಮಯ ಪರೀಕ್ಷೆ ಇದೆ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪಾಯಿಂಟ್ ಆಫ್ ಯುವರ್ ಲೈಫ್ ಸೆಕೆಂಡ್ PUC 10 years training ಅವಕಾಶ ಇದೆ. ಸೆಕೆಂಡ್ PUC SSLC is a base for your education, base for your career. ನಿಮ್ಮ ಓದಿನ ಭವಿಷ್ಯಕ್ಕೆ SSLC ಬಹಳ ಮುಖ್ಯ. ಆ SSLC ನಲ್ಲಿ ಯಾರು ಜಾಸ್ತಿ ಮಾಡ್ತಾರೆ ಮತ್ತು ಎಲ್ಲರೂ ಒಳ್ಳೆಯದಾಗಲಿ. ನಿಧಾನವಾಗಿ ಪರೀಕ್ಷೆಯನ್ನು ನೋಡಿ ಕ್ವಶನ್ ಓದಿ ಅರ್ಥ ಮಾಡಿಕೊಂಡು ಪರೀಕ್ಷೆಯನ್ನು ಬರೆಯಿರಿ. ನಾರಾಯಣ ಸ್ವಾಮಿ ಕರೆದಿದ್ದೀನಿ ಅಷ್ಟೇ. ನಾರಾಯಣ ಸ್ವಾಮಿ ವಿದ್ಯಾ ಎನ್ಟಿ ಮಾಡಿ ಅದು ಒಂದು ಬಹಳ ಕಷ್ಟಕರವಾದಂಥ ವಿಚಾರ. ಆದರೂ ಅವರು ಈ ರೀತಿನ ಒಂದು ಪ್ರಾರಂಭ ಮಾಡಿ ದಿನೇಶ್ ಉದ್ಘಾಟನೆ ಮಾಡಿ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಉತ್ತೇಜನ ಕೊಟ್ಟಿದ್ದಾರೆ. ಅದೊಂದು ಈ ಭಾಗದಲ್ಲಿ ಪ್ರತಿನಿತ್ಯ ಅವರು ಎಲ್ಲೋ ಸೇವೆಯಲ್ಲೇ ಇರ್ತಾರೆ. ಅವರನ್ನ ನಿರೀಕ್ಷೆಯಾಗಿ ಮದುವೆಯಿದ್ದು ಎಲ್ಲ ಸೇವೆ ಮಾಡುವಂಥ ಸೌಭಾಗ್ಯ ಕಲಿಸ್ಕೊಂಡಿದ್ದಾರೆ. ಅವರ ಹೆಸರನ್ನು ಉಳಿಸ್ತಕ್ಕಂಥ ಕೀರ್ತಿಯನ್ನು ಬೆಂಗಳೂರಿನಲ್ಲಿ ಶಿವರಾಜವರು BBMP ಆಡಳಿತ ಪಕ್ಷದ ನಾಯಕರಾಗಿ ಒಳ್ಳೆಯ ಹೆಸರನ್ನು ಕಳಿಸ್ತಕ್ಕಂಥವ್ರು. ಮುಂದಿನ ದಿನಗಳಲ್ಲಿ ಸಹ ಅವರಿಗೆ ಬೆಂಗಳೂರಿನಲ್ಲಿ ಒಳ್ಳೆಯದಾಗಬೇಕು. ಅವರು ಈ ಮಹಾಪೌರರ ಆಗುವಂಥ ಒಂದು ಅವಕಾಶ ಮೊದಲಿಗೆ ಅವರಿಗೆ ಸಿಗಲಿ ಅಂತೇಳಿ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಮತ್ತು ಮಾದೇವಪ್ಪನವರ ಆಶೀರ್ವಾದ ಅವ್ರ ಮೇಲೆ ಸದಾಕಾಲ ಇರುತ್ತೆ. ಅವ್ರ ಕುಟುಂಬದವರು ಪ್ರತಿನಿತ್ಯ ಸೇವೆ ಮಾಡ್ತಾ ನಮ್ಮ ಶಿವರಾಜ್ ಅವರ ಸಹೋದರರು ಮತ್ತು ಅವರ ಮಲ್ಲಿಗ ಅವರು ಅವ್ರ ಕುಟುಂಬದವರು ಪ್ರತಿನಿತ್ಯ ಸೇವೆ ಮಾಡೋದಿದೆಯಲ್ಲ, ಅದಕ್ಕೆ ಯಾರೂ ಬೆಲೆ ಕಟ್ಟಕ್ಕಾಗೋದಿಲ್ಲ. ಇಂಥ ಒಂದು ಸೇವೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ನನ್ನನ್ನು ವಿಚಾರವನ್ನು ಮತ್ತೆಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ಎಲ್ಲ ತಂದು ಇಲ್ಲಿ ಗೌರವಿಸಿ ನಮಗೂ ನಿಮ್ಮನ್ನು ಭೇಟಿ ಮಾಡುವಂಥ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಂಥ ಶಿವರಾಜ್ ಅವರ ಸೇವೆ ನಿರಂತರವಾಗಿ ನಡೀಲಿ, ಅವ್ರನ್ನ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ ಕಷ್ಟ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಾಯಕರು ಹೊಂದಿಸಿ ಶಿವರಾಜ್ ಅವರು ಆ ಗೌರವವನ್ನು ಅವ್ರಿಗೆ ಸಿಗಲಿ ಅಂತ ಹೇಳ್ತಾ ಬಯಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸ್ನೇಹಿತರಿಗೆ ಹೊಂದಿಸಿ ನನ್ನ ಮಾತು ಕಳಿಸಿ ಜೈ ಕರ್ನಾಟಕ. ಇಂಥ ಸ್ಥಳದಲ್ಲಿ ಕಮ್ಮಿ ಸನ್ಮಾನ ಮಾಡ್ಬೇಕಂತ ಸನ್ಮಾನ ಮಾಡಿದಾಗ ಅವ್ರಿಗಾಗೋ ಖುಷಿ ಬೇರೆ ಯಾರಿಗೂ ಆಗಲ್ಲ. ನಾನೆಲ್ಲ ಇದ್ರಪ್ಪ ಕರ್ಕೊಂಡ್ ನಂಗೆ ಸನ್ಮಾನ ಮಾಡಿದ್ರು ಇಲ್ಲಿ ಅಂತೇಳಿ ಶಿವರಾಜ್ ಅವರಿಗೆ ಬಹಳ ತುಂಬುವುದೇನು ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಅವ್ರ ಕೆಲಸ ನಾವು ಸಾಗಿದೆಯಾ. ನಾವು ಈ ಕ್ಷೇತ್ರದಲ್ಲಿ ಶಿವರಾಜು ಮತ್ತು ಕೇಶವಮೂರ್ತಿ ಅವ್ರನ್ನ ನಾವು ಅಕ್ಕ ಪುಕ್ಕರ್ತಾರೆ ನೋಡಿದ್ವಿ. ಅವರಿಬ್ಬರು ನೀವು ಬೆಳೆಸಬೇಕು, ಅವರಿಬ್ಬರು ಲೀಡರ್ ಆಗಬೇಕು. ಯಾಕಂದ್ರೆ ಇಬ್ಬರು ನಾನು ಬಹಳ ಚಿಕ್ಕದಿಂದ ನೋಡಿದ್ದೀನಿ. ಸೇವಾ ಮನೋಭಾವನೆ ಅಂತ ಅವರ ಮಾತ್ರ ಈ ಸಮಾಜ ಸೇವೆ ಬರಬೇಕು. ಜೊತೆಗೆ ಮಾದೇವಪ್ಪರು ಇದ್ದಾರೆ ಹಿರಿಯವರು, ಅವರು ನನ್ನ ಜೊತೆ ಕೌನ್ಸಿಲರ್ ಆಗಿದ್ರು. ಅವರು ಅವಾಗ ಕಮಲಾನಗರ ಅಂತ ಬಂದ್ರೆ ನಿಂತ್ಕೊಂಡು ಇಷ್ಟ ಮಾಡ್ಕೊಂಡು ಬಂದಿರೋರು. ಏನೇನು ಸಮಸ್ಯೆಗಳಿದೆ ಅದೆಲ್ಲ ಹೇಳೋರು. ಅವಾಗ ಅವ್ರಿಗೆ ಮೇಯರ್ಗೆ ಏನು ಅಂತ ಗೊತ್ತಿರಲ್ಲ, ಆದ್ರೆ ಬೇರೆಯವರೇ ನಮ್ಮ ನೇರ ಕೆಲಸ ಮಾಡ್ಕೊಂಡು ಕೂಡಿ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಮಾಡ್ತಾ ಇವತ್ತು ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆಗೆ, ಕಣ್ಣಿನ ಒಂದು ತಪಾಸಣೆಗೆ ಇಷ್ಟೊಂದು ಜನ ಇರೋದು ನೋಡಿದ್ರೆ ನಾವು ಮೆಚ್ಚುಗೆ ಸ್ಪಂದಿಸ್ತಕ್ಕಂಥ ಕೆಲಸಗಳನ್ನ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಖಾತೆ ಇರ್ಬೋದು, ಕಂದಾಯಲ್ಲಿ ಅವ್ರು ಮಾಡಿದಂತ ಕೆಲಸಗಳನ್ನ ಹೋಗಿ ಯಾರು ಹೋಗಿ ಆ ಹೆಣ ಅಲ್ಲಿ ಬಿದ್ದಿದ್ರೆ ಯಾರು ಮುಟ್ಟಿರ್ಲಿಲ್ಲ, ಅವ್ರ ಸಂಬಂಧದವರೇ ಮುಟ್ಟಿಲ್ಲ ಅಂತ ಕೆಲಸಗಳನ್ನ ಶಿವರಾಜ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಹೋಗಿ ಇದನ್ನ ಹಾಕೊಂಡು ಎಲ್ಲ ಬಟ್ಟೆ ಆ PPT ಬಟ್ಟೆ ಹಾಕೊಂಡು ಅದನ್ನ ನಮಗೆ ತೋರಿಸ್ಕೊಟ್ಟವರು DK ಸುರೇಶ್ ಅವರು MP ಆಗಿ ಅಲ್ಲಿ ಕನಕಪುರದಲ್ಲಿ ಮತ್ತೊಂದು ಕಡೆ ಎಲ್ಲ ಹೋಗೋದು. ಅಷ್ಟೊಂದು ಕೆಲಸ ಇವತ್ತು ಯಾರು ಹೋಗದೆ ಇರ್ತಕ್ಕಂಥ ಬಾಡಿನ ಎತ್ತದೇ ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಒಬ್ಬ ಅನಾಥವಾಗಿ ಯಾವ್ದಾದ್ರು ಹೆಣ್ಮಕ್ಳಾಗ್ಲಿ ಗಂಡಸಾಗ್ಲಿ ಒಂದು ಮಗು ಆಗ್ಲಿ ಬಿದ್ದಿದ್ರೆ ಹೋಗ್ತಕ್ಕಂಥ ಹೋಗಿ ಅವರಿಗೆ ಶುಶ್ರೂಷೆಯನ್ನ ಕೊಡಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತಾನೇ ಹೋಗಿ ತನ್ನ ಕಾರ್ನಲ್ಲಿ ತೆಗೆದುಕೊಂಡು ಹೋಗಿ ಅವರಿಗೆ ಮಾಡಿರ್ತಕ್ಕಂಥ ನಾನು ಕಣ್ಣಾರೆ ನಾನು ಕಂಡಿದ್ದೀನಿ. ಅಂತ ಒಂದು ಸೌಹೃದಯವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇವತ್ತು ನಿಮ್ಮ ಮುಂದೆ ಇದ್ದಾರೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರನ್ನ ನೀವು ಸಹಕಾರವನ್ನು ಕೊಡಬೇಕು, ಸಹಾಯವನ್ನ ಮಾಡಬೇಕು. ಮುಂದೆ ಅವರು ಈ BBMPಗೆ ಈ BBMPಯ ಮೇಯರ್ ಆಗಿ ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಇದೇ ಅಲ್ಲ, ಪಕ್ಕದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಒಳ್ಳೆಯ ಕೆಲಸವನ್ನ, ಒಳ್ಳೆಯ ಕೀರ್ತಿಯನ್ನ ಗಳಿಸ್ತಾರೆ ಅಂತಕ್ಕಂಥ ವಿಶ್ವಾಸವನ್ನ ನಾನು ಇಟ್ಕೊಂಡಿದ್ದೀನಿ. ಕೇಶವಮೂರ್ತಿ ಅವರು ಈ
ನಿಟ್ಟಿನಲ್ಲಿ ಅವರು ಸರಿಯಾಗಿ ಹೋಗ್ತಾ ಇದ್ದಾರೆ. ಅವರು ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಫಲಾನುಭವಿಗಳಿಗೆ ಉಚಿತ ಕಣ್ಣಿನ ತಪಾಸಣೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇರತಕ್ಕಂಥವ್ರಿಗೆ ಅವ್ರನ್ನ ಕರ್ಕೊಂಡೋಗಿ ಆಪ್ರೇಷನ್ನು ಸಹ ಮಂಗಳವಾರ ಮಾಡಿಸ್ತಾ ಇದ್ದೇವೆ. ಉಚಿತವಾಗಿ ಕರ್ಕೊಂಡೋಗಿ ತಿರ್ಗಾ ಕರ್ಕೊಂಡ್ಬಂದುಬಿಟ್ಟು ಅವರಿಗೆ ಅವರ ಸೌಲಭ್ಯ ನೋಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಮಹದೇವಪ್ಪ ಪ್ರತಿಷ್ಠಾನದಿಂದ ಇಂದಿರಾ ಹೆಲ್ತ್ ಕೇರಿಂದ ಮಾಡ್ತಾ ಇದ್ದೇವೆ. ಪ್ರತಿ ಹಂತದಲ್ಲೂ ಸರ್ ಈಗಾಗಲೇ ಸುಮಾರು ಒಂದು 620 ಟೋಕನನ್ನು ವಿತರಣೆ ಆಗಿದೆ. ಮತ್ತು ಅದರಲ್ಲಿ ಒಂದು 100ರಿಂದ 125 ಜನ ಆಪರೇಷನ್ಗೆ ಸಹ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ವೈದ್ಯರ ಸಲಹೆ ಮೇರೆಗೆ ಅವರು ಆಪರೇಷನ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಮತ್ತು ಉಚಿತವಾಗಿ ನೋಡಿ ಈ ಹಂತದಲ್ಲಿ ಸಾಕಷ್ಟು ಜನರಿಗೆ ಇವತ್ತು ಇದರ ಅವಶ್ಯಕತೆ ಇದೆ. ಪ್ರತಿ 3 ತಿಂಗಳು 4 ತಿಂಗಳು ಮಾಡಿದಾಗ ಸಹ 500ರಿಂದ 600 ಜನ ಇವತ್ತು ತಪಾಸಣೆ ಮಾಡ್ತಾರೆ. ಎಷ್ಟು ಅವಶ್ಯಕತೆ ಇದೆ ಮತ್ತು ಕನ್ನಡಕನೂ ಸಹ ಅವಶ್ಯಕತೆ ಇದೆ. ಅದನ್ನು ಈ ಕೆಳ ಹಂತದಲ್ಲಿ ಯಾರಿಗೆ ಮತ್ತು ದೃಷ್ಟಿ ಸಮಸ್ಯೆ ಆಗುತ್ತೆ ಪ್ರಾರಂಭದಲ್ಲಿ ಅದನ್ನು ತೋರಿಸ್ಕೊಂಡ್ರೆ ಖಂಡಿತವಾಗ್ಲೂ ಅದು ಹೆಚ್ಚಿಗೆ ಆಗಲ್ಲ. ಪ್ರಾರಂಭಿಕ ಹಂತದಲ್ಲಿ ಅದು ಕಣ್ಣಿನ ತಪಾಸಣೆ ಮಾಡಿ ಅದರ ಒಂದು ಉಪಯೋಗ ಪಡ್ಕೊಂಡು ಕಣ್ಣು ಮೇನ್ ಇಂಪಾರ್ಟೆಂಟ್ ಮಾಡಬೇಕಾಗಿರ್ತಕ್ಕಂಥದ್ದು ನೇತ್ರದಾನ ಮಹಾದಾನ ಅಂತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಇದಕ್ಕೆ ಆದರ್ಶ. ಅವರು ಒಂದು ಇದಕ್ಕೆ ಸ್ಫೂರ್ತಿಯಾಗಿರ್ತಕ್ಕಂಥವ್ರು. ಮತ್ತು ಪುನೀತ್ ರಾಜ್ಕುಮಾರ್ ಅವರು ಸಹ ಇದಕ್ಕೆ ಸ್ಫೂರ್ತಿ. ಮತ್ತು ಎಲ್ಲ ಇದನ್ನು ಮುಖಂಡರು ಇದಕ್ಕೆ ಬಂದು ಇದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ಈ ಸಂದರ್ಭ ನಾನು ನಮ್ಮ ಮಹದೇವಪ್ಪ ಪ್ರತಿಷ್ಠಾನ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೇನೆ.